ಶುಭ ದಿನ. ವೆಲ್ಕಮ್ ಬ್ಯಾಕ್. ರಮ್ ಉಪಯೋಗಿಸ್ದೆ ಮತ್ತು ಎಗ್ ಉಪಯೋಗಿಸ್ದೆ ಟೇಸ್ಟಿಯಾಗಿರುವಂಥ ಪ್ಲಮ್ ಕೇಕ್ ಯಾವ ಥರ ಮಾಡೋದು ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕಡಾಯಿಗೆ ನಾನಿಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ. ಅದು ಈಗ ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಓವನ್ ಬಳಸ್ತಾ ಇಲ್ಲ. ಕಡಾಯಿಯಲ್ಲೇ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಒಂದು ಪ್ಯಾನಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ. ಇದನ್ನು ನಾವು ಕ್ಯಾರಮಲ್ ಮಾಡ್ಕೋಬೇಕು. ಇದು ಸಣ್ಣ ಉರಿ ಒಳಗಡೆನೆ ಇದನ್ನ ಇಟ್ಕೊಂಡು ಬ್ರೌನ್ ಕಲರ್ ಆಗೋ ತನಕ ನೀವು ನೀರು ಹಾಕ್ಲಿಲ್ದಂಗೆನೆ ಕ್ಯಾರಮಲ್ ಮಾಡ್ಕೋಬೇಕು. ನೋಡಿ ಈ ಥರ ಕಲರ್ ಬರಬೇಕು. ಈ ಥರ ಬಂತು ಅಂದರೆ ಕಲರು ಕೇಕಿಗೆ ಒಳ್ಳೆ ಕಲರ್ ಕೊಡುತ್ತೆ. ಈ ಥರ ನೀವು ಮಾಡ್ಕೋಬೇಕು. ಈಗ ನಾನು ಒಂದು 1/4 ಕಪ್ ಹಾಕೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೊಂಡ ತಕ್ಷಣನೇ ಬಿಸಿ ಇರುತ್ತೆ. ನಿಧಾನವಾಗಿ ಇದನ್ನು ನೀವು ಡೈಲ್ಯೂಟ್ ಮಾಡ್ಕೋಬೇಕಾಗತ್ತೆ. ನಿಧಾನವಾಗಿ ಮಾಡ್ಕೊಳ್ಳಿ, ಇದು ತುಂಬ ಬಿಸಿ ಇರುತ್ತೆ. ಈ ಥರ ಇದನ್ನು ಕರಗಿಸ್ಕೋಬೇಕಾಗತ್ತೆ. ನಾವು ಇದನ್ನು ನೀರು ಹಾಕಿಬಿಟ್ಟು ಇದು ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳೋದ್ರಿಂದ ನನಗೆ ಟೈಮ್ ಇರಲಿಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಸೋಕ್ ಮಾಡೋದಕ್ಕೋಸ್ಕರ. ಅದಕ್ಕೆ ಈ ಪ್ರೊಸೆಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಡೇಟ್ಸ್ ತೊಗೊಂಡಿದ್ದೀನಿ, ಕಪ್ಪು ದ್ರಾಕ್ಷಿ, ಚೆರ್ರಿ ಮತ್ತು ಟ್ಯೂಟಿ ಫ್ರೂಟಿ, ಕ್ಯಾಶ್ಯೂಸು ಮತ್ತು ಪಿಸ್ತಾ, ಬಾದಾಮು, ದ್ರಾಕ್ಷಿ, ಚೆರ್ರಿ ಎಲ್ಲದೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಅಂದಾಜಾಗಿ 2 ಸ್ಪೂನಷ್ಟಿದೆ. ಇದನ್ನೆಲ್ಲನೂ ಚೆನ್ನಾಗಿ ಈ ಕ್ಯಾರಮಲ್ ಸಿರಪ್ ಒಳಗಡೆ ಹಾಕಿ ಇದನ್ನು ಬೇಯೋದಕ್ಕೆ ಬಿಡಬೇಕು ನಾವು. ಈಗ ನೋಡಿ ನಾನು ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ನನಗೆ ಜ್ಯೂಸನ್ನ ತಕ್ಕೋಬೇಕಾಗತ್ತೆ. ನಮಗೆ ಈ ಆರೆಂಜ್ ಜಸ್ಟ್ ಬೇಕಾಗತ್ತೆ, ಅಂದರೆ ಅದ್ರ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದು ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಗ್ರೇಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಆರೆಂಜ್ ಜ್ಯೂಸನ್ನ ನಾನು ತಕ್ಕೊತೀನಿ. ನಾನು ಫ್ರೆಶ್ ಆಗಿ ಆರೆಂಜ್ ಜ್ಯೂಸ್ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಆರೆಂಜಸ್ ಇಲ್ಲ ಅಂತ ಅಂದರೆ ಗ್ರೇಪ್ ಜ್ಯೂಸ್ ಕೂಡ ಹಾಕೋಬೋದು, ಇಲ್ಲಾಂದರೆ ಮಿಕ್ಸ್ ಫ್ರೂಟ್ ಜ್ಯೂಸ್ ಕೂಡ ಇದಕ್ಕೆ ಹಾಕೋಬೋದು. ಆದಷ್ಟು ನೀವು ಫ್ರೆಶ್ ಜ್ಯೂಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಡ್ರೈ ಫ್ರೂಟ್ಸ್ನೆಲ್ಲ ನೀವು 1-2 ದಿನದಷ್ಟು ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಟ್ಟು ಹಾಕಿದ್ರೆ ಇನ್ನೂ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ, ತುಂಬಾ ಚೆನ್ನಾಗಾಗತ್ತೆ. ಈಗ ಒಂದು 1/4 ಕಪ್ ಆಗೋಷ್ಟು ನಾನು ಆರೆಂಜ್ ಜ್ಯೂಸ್ ಹಾಕಿದ್ದೀನಿ. ಇವಾಗ ಒಂದು ಜಾರಿಗೆ ಒಂದು 5 ಆಗೋಷ್ಟು ಸಕ್ಕರೆ ಹಾಕಿದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಣ ಶುಂಠಿ ಪೌಡರ್ ಹಾಕಿಬಿಟ್ಟು ನಾನು ಪುಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಡ್ರೈ ಫ್ರೂಟ್ಸು. ಇವಾಗ ಒಂದು ಬಟ್ಲಿಗೆ ನಾನು 1 ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ. ಅದನ್ನು ಇವಾಗ ಹಾಕ್ಕೊಂಡಿದ್ದೀನಿ. ಈಗ ಬೇಕಿಂಗ್ ಸೋಡಾ 1 ಟೀ ಸ್ಪೂನಷ್ಟು, ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನೀವು ಚಾಣಿಸ್ಕೋಬೇಕಾಗತ್ತೆ. ಅಂದರೆ ಇದು ಅಲ್ಲಿ ಲಂಪ್ಸ್ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನಲ್ಲಿ ಏಲಕ್ಕಿ ಮತ್ತು ಲವಂಗ ಅದನ್ನೆಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಫ್ಲೇವರ್ ಬರಲಿ ಅಂತ ಡ್ರೈ ಫ್ರೂಟ್ಸಿಗೆ ಇದನ್ನು 1 ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ಗಟ್ಟಿಯಾಗಿರಬೇಕು, ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಕೇಕ್ ಬ್ಯಾಟರ್ ತುಂಬ ತೆಳ್ಳಗೆ ಆಗಿಬಿಡತ್ತೆ. ಈಗ ನಾನಿಲ್ಲಿ ಎಗ್ ಯೂಸ್ ಮಾಡ್ತಾ ಇಲ್ವಲ್ಲ, ಅದಕ್ಕೋಸ್ಕರ ಸಾಫ್ಟ್ನೆಸ್ಸಿಗೆ ಮೊಸರು ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್, ಅರ್ಧ ಕಪ್ ಅಷ್ಟು. ಈಗ ಒಂದು 1/4 ಕಪ್ಪಷ್ಟು ಕುಕ್ಕಿಂಗ್ ಆಯಿಲು. ಇದು ಫ್ಲೇವರ್ ಇರಬಾರ್ದು ಯಾವುದು ಎಣ್ಣೆ, ಅಂದರೆ ಶೇಂಗಾ ಎಣ್ಣೆ ಆಗಲಿ ಕೊಕೊನಟ್ ಆಯಿಲ್ ಆ ಥರ ಇರಬಾರ್ದು. ಈಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಸಕ್ಕರೆನ, ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಲಂಪ್ಸ್ ಇಲ್ಲದೆ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತು ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಚಾಣಿಸಿಟ್ಕೊಂಡಿದ್ನಲ್ಲ, ಅದನ್ನು ಅರ್ಧ ಮಾಡಿ ಹಾಕ್ಕೊಳ್ಳಿ, ಒಂದೇ ಸತಿಗೆ ಗಂಟಾಗ್ಬಿಡತ್ತೆ. ಇದನ್ನು ಜಾಸ್ತಿ ಓವರ್ ಮಿಕ್ಸು ಮಾಡಬೇಡಿ, ಕೇಕ್ ಗಟ್ಟಿ ಬರುತ್ತೆ. ಇವಾಗ ನೋಡಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಇದನ್ನು ಬಾಯ್ಲ್ ಮಾಡಿಟ್ಟಿದ್ನಲ್ಲ, ಅದನ್ನು ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ತುಂಬ ತೆಳು ಆಯಿತು ಅಂದರೆ ಕೇಕ್ ಬ್ಯಾಟರು ತುಂಬಾ ತೆಳ್ಳಗಾಗ್ಬಿಡತ್ತೆ. ಇವಾಗ ನೀವು ಫ್ರೂಟ್ ಜ್ಯೂಸಸ್ ಏನಾರು ನೆನೆಸಿಟ್ಕೊತಿರಲ್ಲ, ಈ ಸ್ಟೇಜಲ್ಲಿ ಅದನ್ನು ಹಾಕೋಬೇಕಾಗತ್ತೆ. ಇನ್ನು ಅರ್ಧ ನಾನು ತೆಗ್ದಿಟ್ಟಿದ್ನಲ್ಲ ಡ್ರೈ ಇಂಗ್ರೀಡಿಯೆಂಟು, ಮೈದಾ ಮತ್ತು ಬೇಕಿಂಗ್ ಸೋಡಾ ಎಲ್ಲ, ಅದನ್ನೆಲ್ಲದನ್ನು ಹಾಕ್ಕೊಂಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗಿವಾಗ ಈ ಸ್ಟೇಜಲ್ಲಿ ನಿಮಗೆ ಏನಾದರೂ ಬ್ಯಾಟರ್ ಗಟ್ಟಿ ಆಯಿತು ಅನಿಸಿದ್ರೆ 1-2 ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ಳಿ. ನಿಮಗೆ ಈ ಥರ ರಿಬ್ಬನ್ ಕನ್ಸಿಸ್ಟೆನ್ಸಿ ಬರಬೇಕು, ತುಂಬ ತೆಳುವೂ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ಲಮ್ ಕೇಕಿಗೆ ಸ್ವಲ್ಪ ಬ್ಯಾಟರ್ ಗಟ್ಟಿನೇ ಇರಬೇಕು. ಇವಾಗ 1 ಟೇಬಲ್ ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಆವಾಗಲೇ ನಾನು ಆರೆಂಜಿಂದು
ಸಿಪ್ಪೆನ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ರೆ ಕೇಕಲ್ಲಿ ಒಳ್ಳೆ ಫ್ಲೇವರ್ ಕೊಡುತ್ತದು, ತುಂಬಾ ಚೆನ್ನಾಗಿರುತ್ತೆ. ಅದು ಅದು ಹಾಕಲೇಬೇಕು, ಚೆನ್ನಾಗಿರುತ್ತೆ. ನಿಮಗೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇದನ್ನ ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಒಂದು ಪಾತ್ರೆಗೆ ಇದು ದಪ್ಪ ತಳದ ಪಾತ್ರೆ ತಗೊಂಡಿದ್ದೀನಿ ನಾನು. ಇದಕ್ಕೆಲ್ಲ ಆಯಿಲ್ ಗ್ರೀಸ್ ಮಾಡಿಬಿಟ್ಟು ಈಗ ಬಟರ್ ಪೇಪರ್ ಹಾಕ್ತಾ ಇದ್ದೀನಿ. ಇದನ್ನ ಅದು ಅಳತೆ ಅಷ್ಟು ಕಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ನೋಡ್ಕೊಳ್ಳಿ, ಅದು ಮಧ್ಯದಿಂದ ಇಟ್ಕೊಂಡು ಇದು ಮಾಡಿದ್ರೆ ಕ್ಲೀನಾಗಿ ಅದು ಒಳಗಡೆ ಕರೆಕ್ಟಾಗಿ ಫಿಕ್ಸ್ ಆಗತ್ತದು. ಈ ಥರ ನೋಡಿ ಕ್ಲೀನಾಗಿ ಎಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದನ್ನು ಪ್ಲೇಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಬ್ಯಾಟರ್ನ ಹಾಕ್ತಾ ಇದ್ದೀನಿ. ಇವಾಗ ನಾನು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ಎಲ್ಲದರಲ್ಲೂ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ನಾನು ಬೇಕಿಂಗಿಗೆ ಇಡ್ತೀನಿ. ಇವಾಗ ನೋಡಿ ನಾನು ಇದನ್ನು ಬೇಕಿಂಗಿಗೆ ತಗೊಂಡೋಗ್ತಾ ಇದ್ದೀನಿ. ಇದನ್ನು ಒಂದ್ಸತಿ ಟ್ಯಾಪ್ ಮಾಡ್ಕೊಳ್ಳಿ ನೀವು. ಈ ಥರ ಟ್ಯಾಪ್ ಮಾಡ್ಕೊಂಡ್ಬಿಟ್ಟು, ಯಾಕಂದರೆ ಅದರೊಳಗಡೆ ಏರ್ ಬಬಲ್ಸ್ ಇರುತ್ತೆ, ಟ್ಯಾಪ್ ಮಾಡ್ಕೊಂಡಷ್ಟು ಚೆನ್ನಾಗಿ ನಿಮಗೆ ಕೇಕ್ ಸೆಟಲ್ ಆಗಿ ಕ್ಲೀನಾಗಿ ಫ್ಲಫಿಯಾಗಿ ಹುಬ್ಬಿ ಬರುತ್ತೆ. ಇವಾಗ ನೋಡಿ ಇದನ್ನು ನಾನು ಕ್ಲೋಸ್ ಮಾಡಿ ಇದನ್ನು ಬೇಕಾಗಕ್ಕೆ ಇಡ್ತೀನಿ. ಈಗ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ನಾನು. ಇದು ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಇದಕ್ಕೆ ಮೇಲ್ಗಡೆ ನಾನು ಡೆಕೋರೇಷನ್ ಮಾಡ್ಕೊತೀನಿ. ಮುಂಚೆನೇ ಮಾಡಿಕೊಂಡ್ರೆ ಅದು ಬೇಯೋಬೇಕಾದ್ರೆ ಒಳಗಡೆ ಹೋಗ್ಬಿಡುತ್ತೆ. ಇವಾಗ ಚರಿನ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ನೀವು ಯಾವ ಥರ ಬೇಕಾದ್ರೂ ನೀವು ಡೆಕೋರೇಷನ್ ಮಾಡ್ಕೋಬೋದು. ನಾನು ಇಲ್ಲಿ ಈ ಥರ ಬಾದಾಮಿ ಮತ್ತು ಗೋಡಂಬಿ ಚರಿಯಿಂದ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ಇದು ಬಾದಾಮಿನೂ ನಾನು ನೆನೆಸಿಟ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಕಲರ್ ಟೂಟಿ ಫ್ರೂಟಿ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಕರೆಂಟ್ ಹಾಕಿದ್ದೀನಿ. ಇದನ್ನೆಲ್ಲ ಬೇಕಾಗಿದೆ. ಇವಾಗ ನೋಡಿ ಕೇಕ್ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಅನ್ಮೋಲ್ಡ್ ಮಾಡ್ಕೋಬೇಕು ನಾನು. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಎಲ್ಲ ಕಡೆನೂ ಕೆಳಗಡೆ ತನಕ ನೀವು ಫುಲ್ಲು ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಇವಾಗ ಉಲ್ಟಾ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ ಕೇಕು. ಕ್ಲೀನಾಗಿ ಬೇಕಾಗಿತ್ತು ಅಂದರೆ ಎಲ್ಲೂ ಅದು ಅಂಟೋದಿಲ್ಲ ಕೇಕ್ ನಿಮಗೆ. ಈಗ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ನಾನು. ಇದು ಬಾದಾಮಿ, ಟ್ಯೂಟಿ ಫ್ರೂಟಿ, ಚೆರಿ, ಪಿಸ್ತಾ, ದ್ರಾಕ್ಷಿ, ಬಾದಾಮಿ ಮತ್ತು ಡೇಟ್ಸು, ಬ್ಲ್ಯಾಕ್ ಕರೆಂಟು, ಶುಗರು, ಮೈದಾ ಮತ್ತು ಮೊಸರು, ಎಣ್ಣೆ, ಆರೆಂಜ್ ಜ್ಯೂಸು, ವೆನಿಲಾ ಎಸೆನ್ಸು, ಡ್ರೈ ಜಿಂಜರ್ ಪೌಡರು, ಚಕ್ಕೆ, ಲವಂಗ, ಏಲಕ್ಕಿ, ಉಪ್ಪು, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್. ಇದಿಷ್ಟು ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸು ಪ್ಲಮ್ ಕೇಕಿಗೆ. ಇದಿಷ್ಟನ್ನು ನೀವು ಅಳತೆ ಪ್ರಕಾರ ಮಾಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೇಕಲ್ಲಿ ಒಂದು ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ ಮೆಷರ್ಮೆಂಟ್ಸ್ ನೀವು ಕರೆಕ್ಟಾಗಿ ಹಾಕಿದ್ರಿ ಅಂದರೆ ಕೇಕ್ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನೋಡಿ ನಮ್ಮ ಪ್ಲಮ್ ಕೇಕು ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ನೋಡಿ ಇದನ್ನು ನಾನು ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸ್ಟೆಪ್ ಬೈ ಸ್ಟೆಪ್ಪು ನೀವು ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು. ನೀವು ಪ್ಲಮ್ ಕೇಕ್ನ ಒಂದು 2 ದಿನ ಮುಂಚೆ ಮಾಡಿಟ್ರೆ ತುಂಬಾ ಒಳ್ಳೆ ಟೇಸ್ಟಾಗಿರುತ್ತೆ. ಇವಾಗ ನೋಡಿ ನಿಮಗೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಪೂರ್ತಿ ಅದು ಒಳಗೇನೂ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ನಾನು ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಎಲ್ಲ ಕಡೆನೂ ಡ್ರೈ ಫ್ರೂಟ್ಸು ಎಲ್ಲ ಕಡೆ ತುಂಬಾ ಚೆನ್ನಾಗಿ ಹರಡ್ಕೊಂಡಿದೆ. ಈ ಥರ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನೀವು ಇದನ್ನು ಒಮ್ಮೆ ಮನೇಲಿ ಟ್ರೈ ಮಾಡಿಬಿಟ್ಟು ನೋಡಿ. ಇದು ಏನು ಪ್ಲಮ್ ಕೇಕು ನಮಗೆ ಮಾಡೋಕ್ಕೆ ಆಗಲ್ಲ ಅನ್ನೋದೇನೂ ಇಲ್ಲ. ಸಿಂಪಲ್ಲಾಗಿ ನಾನು ಮಾಡಿ ತೋರಿಸಿದ್ದೀನಿ. ನೀವು ಹೇಗೆ ಬಂತು ಅಂತ ಒಂದು ಕಮೆಂಟ್ ಹಾಕಿ ನನಗೆ. ಧನ್ಯವಾದಗಳು.